ಕರೆಕ್ಟ್ ಒಂದು ನೀಟಾಗಿಡು ಅಂತಂದು. ಹೆಣ್ಮಕ್ಳದೊಂದು ಇದ್ದಿದ್ದೆ ಅಲ್ಲ ಫ್ರೆಂಡ್ಸ್, ಮಂತ್ಲಿ ಒಂದು. ಹಾಗಾಗಿ ಅದೊಂದು ಸ್ವಲ್ಪ ಇವಾಗ ಸ್ವಲ್ಪ ಏರುಪೇರು ಆಗ್ತಾಯಿತ್ತು. ಹಾಗಾಗಿ ಅದು ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಇದಾಗ್ತಾಯಿತ್ತು. ಅದಕ್ಕೋಸ್ಕರ ಮನಸ್ಸು ಬರ್ತಾ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕೂತ್ಕೋತಿದ್ದೆ. ಹಾಗಾಗಿ ಯಾಕಂದರೆ ಒಂದು ಸ್ವಲ್ಪ ಕಡಿಮೆ ಹೆಚ್ಚಾದ್ರೂ ಒಂದು ಪ್ರಾಬ್ಲಮ್ಮೇ, ಕಡಿಮೆ ಆದ್ರೂ ಒಂದು ಪ್ರಾಬ್ಲಮ್ಮೇ. ಹಾಗಾಗಿಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ, ನೀವು ಕೂಡ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸಖತ್ತಾಗಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಜಾಸ್ತಿ ನಾನು ಬೆಳಗ್ಗೆ ಟಿಫಿನ್ ಮಾಡಲ್ಲ. ಆದರೆ ಇವತ್ತೊಂದು ಸ್ವಲ್ಪ ಆರಾಮಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ನಮ್ಮ ಮನೆಯವ್ರದ್ದು ಸ್ವಲ್ಪ ಕೆಲಸ ಇತ್ತು, ಯಾದಗಿರಿಗೆ ಹೋಗ್ಬೇಕಾಗಿತ್ತು ಅವರು. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಚಹಾ ಮತ್ತು ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ಅವರು ತಿಂದ್ಕೊಂಡು ಹೊರಗಡೆ ಹೋದರು. ನಾನೊಂದು ಸ್ವಲ್ಪ ಇವಾಗ ತಿಂದೀನಿ ರೀ. ಈಗ ಇನ್ನೇನು ಮತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಅದು ಹಾಕಬೇಕ್ರಿ ಕಂಪಲ್ಸರಿ. ನಮ್ಗಂತೂ ರೊಟ್ಟಿ ಬೆಳಗ್ಗೆ ಇಲ್ಲ ಅಂದರೂ ಮಧ್ಯಾಹ್ನ ಸಾಯಂಕಾಲ ಬೇಕೇ ಬೇಕು. ಹಾಗಾಗಿ ನಾನು ನೋಡಿ ಎಷ್ಟು ಉಳಿದಿದೆ, ಇನ್ನೂ ಒಂದಿಷ್ಟು ಮಕ್ಕಳು ಒಂದಿಷ್ಟು ತಿಂತಾರೆ. ಅದು ಆದ ನಂತರ ನಾನು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನ್ನದು ಜಾಸ್ತಿ ನಾನು ಉಪ್ಪಿಟ್ಟು ಮಾಡಲ್ಲ ನೋಡಿರಿ. ನನ್ನದು ಇವತ್ತಿನ ರೋಟೀನ್ ಬೆಳಗ್ಗೆಯಿಂದ ಏನಿತ್ತು ಏನಿಲ್ಲ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಏನೂ ಉಪ್ಪಿಟ್ಟು ಮಾಡಲ್ಲ, ಅದು ಅಪರೂಪ, ಯಾವಾಗಾದರೂ ಒಮ್ಮೆ ಮಾಡ್ತೀನಿ. ನನ್ನ ಮಕ್ಳಿಗೂ ಕೂಡ ಇಷ್ಟ ಆಗಲ್ಲ, ನನಗೂ ಕೂಡ ಇಷ್ಟ ಆಗಲ್ಲ. ಆ ಟೈಮ್ ನಾನು ದುಡ್ಡು ಎಷ್ಟು ಹಾಕಿದ್ದೆ, ಎಷ್ಟು ಅಮೌಂಟು ಬಂದಿದೆ, ಎಷ್ಟು ಖರ್ಚಾಗ್ಯದ ಅಂತಂದ್ಬಿಟ್ಟು, ಅಂದರೆ ಎಷ್ಟು ಸೀರೆಗಳು ಸೇಲ್ ಆಗ್ಯಾವ, ಅದ್ರದ್ದು ದುಡ್ಡು ಎಷ್ಟು ಬಂದದ ಅಂತಂದ್ಬಿಟ್ಟು ನಾನು ಇವಾಗ ಲೆಕ್ಕ ಹಾಕ್ತಾಯಿದ್ದೆ. ಎಲ್ಲನೂ ಸೀರೆಗಳು ಎಷ್ಟೆಷ್ಟು ಉಳಿದಾವ ಅಂತ ಅಂದ್ಬಿಟ್ಟು ಎಣಿಸಿ ಲೆಕ್ಕ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಾಗಾಗಿ ಮತ್ತೆ ತೊಗೊಂಡು ಬರಬೇಕಲ್ಲ, ಅದಕ್ಕೋಸ್ಕರ ಎಷ್ಟೆಷ್ಟು ಉಳ್ದದ ಅಂತಂದ್ಬಿಟ್ಟು ಲೆಕ್ಕ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಂಗಾಗಿ ಹೊರಗಡೆಯಿಂದ ನನಗೇನು ಗಿರಾಕಿ ಬರ್ತಾಯಿಲ್ಲ. ಇಲ್ಲೇ ಲೋಕಲ್ ಜನಗಳೇ ತೊಗೋತಾ ಇದ್ದಾರೆ. ಅವರು ಡೈಲಿ ವೇರ್ಗೆ ಆಗಿರ್ಬೋದು, ಚಿಕ್ಕ ಪುಟ್ಟ ಫಂಕ್ಷನ್ಗೆ ಆಗಿರ್ಬೋದು, ಆ ಥರ ಸೀರೆಗಳು ಅದಾವೆ. ಹಂಗಾಗಿ ಅವ್ರು ಯಾವ ಥರ ಯೂಸ್ ಮಾಡ್ತಾರೆ ಆ ಥರ ತೊಗೊಳ್ಬೇಕಾಗತ್ತೆ. ನಾನು ಸುಮ್ಮನೆ ರೇಟಿಂದ ಜಾಸ್ತಿ ತಂದು ಸೇಲ್ ಆಗಲಿಲ್ಲ ಅಂದರೆ ಹೇಗೆ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಲೆಕ್ಕ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ನಮ್ಮ ಕಡೆ ತುಂಬಾ ಅಂಗಡಿಗಳಿದೆ ಅಲ್ಲ, ಹಂಗಾಗಿಬಿಟ್ಟು ಹೊರಗಡೆ ತೊಗೊಳ್ತಾರೆ ಅಂದ್ಬಿಟ್ಟು ನಾನಿಲ್ಲಿ ಏನು ಖರ್ಚಾಗುತ್ತೆ, ಸೀರೆಗಳು ಯಾವ ತಂದರೆ ಹೋಗುತ್ತೆ ಅನ್ನೋದ್ಬಿಟ್ಟು ಹಂಗಾಗಿ ನಾನು ಅದನ್ನು ಮಾತ್ರ ತೊಗೊಂಡು ಬಂದಿರೋದು. ಹಳ್ಳಿಗಳಲ್ಲಿ ನಡೀತದೆ, ಜನರು ತೊಗೊಳ್ತಾರೆ. ಹೊರಗಡೆ ಸಿಟಿಗೆ ಹೋಗಿ ತೊಗೊಳೋಕ್ಕಾಗಲ್ಲಲ್ಲ, ಹಂಗಾಗಿಬಿಟ್ಟು ಅಲ್ಲೇ ಜಾಸ್ತಿ ರೇಟ್ ಇದ್ರೇನು ಇದು ಮಾಡಿದ್ರೇನು ಹಾಗಾಗಿ ತೊಗೊಳ್ತಾರೆ. ಹಾಗಾಗಿ ನನ್ನ ಇಲ್ಲಿ ಏರಿಯಾದಾಗೆ ಯಾವ ಥರ ಸೇಲ್ ಆಗುತ್ತೆ ಸೀರೆಗಳು ಅನ್ನೋದು ಅದು ಯೋಚನೆ ಮಾಡಿಬಿಟ್ಟು ನಾನು ಆ ಥರ ಸೀರೆಗಳು ತಂದು ನಾನು ಇವಾಗ ಸೇಲ್ ಮಾಡ್ತಾಯಿದ್ದೀನಿ. ನಾನು ಬಂದು ತಾಲೂಕು ಇದೆಯಲ್ಲ, ಸುರಪುರ ತಾಲೂಕು ಅಂತ ಅಂದ್ಬಿಟ್ಟು, ಹಾಗಾಗಿ ನನಗಲ್ಲಿ ಎಷ್ಟು ಸೇಲ್ ಆಗುತ್ತೆ ಅನ್ನೋದು ಮಾತ್ರ ನಾನು ಸೀರೆಗಳು ತಂದು ಸೇಲ್ ಮಾಡ್ತಾಯಿದ್ದೀನಿ. ಎಷ್ಟು ಮಾಲ್ ಉಳ್ದದ್ರಿ, ಒಂದು 4 ಸೀರೆ ಇದೊಂದಿಷ್ಟು ಉಳ್ದವ್ರಿ. ಈಗ ಇನ್ನೂ ಹೊಸವು ತೊಗೊಂಡು ಬರಬೇಕು ನೋಡಿರಿ. ಇಷ್ಟು ಉಳ್ದದ್ರಿ. ಇವಾಗ ಇವೆಲ್ಲನೇ ಎತ್ತಿಡ್ತೇನೆ ರೀ. ಎತ್ತಿಟ್ಟು ಒಂದು ಸ್ವಲ್ಪ ಕೆಲಸ ಮಾಡ್ಕೊತೇನೆ ರೀ. ಮತ್ತು ಯಾವಾರ ವೆಡ್ನಸ್ಡೇ ಇಲ್ಲ ತರ್ಸ್ಡೇ ಹೋಗಿ ಮಾಲ್ ತೊಗೊಂಡು ಬರ್ಬೇಕು ರೀ, ದೀಪಾವಳಿ ಹಬ್ಬಕ್ಕೆ ರೀ. ನೋಡಂಬ್ರಿ ಯಾವ್ಯಾವ ಐಟಮ್ ತರ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ತುಂಬಾ ಖುಷಿ ಆಗ್ತಾಯಿದೆ. ಮನೆಯಲ್ಲಿ ಈ ಥರ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಬಿಸ್ನೆಸ್ ಮಾಡೋದ್ರಿಂದ ನಮಗೂ ಮನೆಯಲ್ಲಿ ಸುಮ್ಮನೆ ಕುಂದ್ರಕ್ಕೂ ಆಗಲ್ಲ, ಏನಿಲ್ಲ. ಈ ಥರ ಮಾಡೋದ್ರಿಂದ ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಹೆಲ್ಪ್ ಕೂಡ ಆಗ್ತಾಯಿದೆ. ಮನೆಗೆ ಖರ್ಚಿಗೆ ಅದಕ್ಕೆ ಬೇಕಾಗುತ್ತಲ್ಲ ಫ್ರೆಂಡ್ಸ್. ಸುಮ್ಮನೆ ಕುಂತು ಮಾಡೋದ್ರಕ್ಕಿಂತ ಈ ಥರ ವ್ಯಾಪಾರ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ಹೊರಗಿಂದ ಏನು ಆರ್ಡ್ರ್ ಏನು ಬರ್ತಾಯಿಲ್ಲ, ಇಲ್ಲೇ ಅಕ್ಕಪಕ್ಕದವರೇ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ.
ವೈಟ್ ಹೌಸ್ ಅಂತ ಖಾಲಿ ಆಗ್ಯದ್ರಿ, ಅದು ಒಂದು ಸೀರೆ ಉಳ್ದದ್ರಿ. ಮತ್ತು ಇಳ್ಕಲ್ ಸೀರೆದಾಗ ಒಂದು ಉಳ್ದದ್ರಿ, ಒಂದು ನಾಲ್ಕು ಇಷ್ಟು ಉಳ್ದಾವ್ರಿ. ಇವಾಗ ಕವರ್ನಾಗ ಹಾಕಿ ಎತ್ತಿರ್ತೀನಿ ರೀ. ಅವು ಬೇಡ, ಅವು ಇಡು. ಇದು ಅದು ಹಾಂ ಮದಕ್ರೆ ಆಮೇಲೆ ಇದು ಒಂದು ಯಾವುದು ಮುಸ್ಕಾನ್. ಕರೆಕ್ಟ್ ಒಂದು ನೀಟಾಗಿಡು. ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಿ ಎಡಿಟಿಂಗ್ ಮಾಡಿ ಬಿಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಫ್ರೆಂಡ್ಸ್. ಹಂಗಾಗಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ. ಪ್ರೀತಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಕೆಲವೊಂದು ಮತ್ತು ಸೀರೆಗಳು ಬೇರೆ ಬೇರೆ ತಂದುಬಿಟ್ಟು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ ಹೇಳ್ತಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.